அண்ணே இது ரொம்ப பவர்ஃபுல் ஆஞ்சநேய தாய்தா இனிமே எந்த தெவ்வானும் ನಿನ್ನ ಟಚ್ ಮಾಡಕ್ಕಾಗಲ್ಲ ಬನ್ನಿ ನೆಮ್ಮದಿಯ ಮಲಕ ಹೋಗಣ್ಣೆ அந்த தெம்மக்கு தம்மிದ್ರೆ இந்த ஆண்டாளಮ್ಮ கிட்ட ಬರ್ಲಿ போட்டு ಬಾಲಾಡಿ ಬಿಡ್ತೀನಿ ಬರ್ಲಿ ಏನಾಯ್ತು? ಅಯ್ಯೋ ಈ ದೇವದಿಂದ ಹೆಂಗಪ್ಪ ಪಾರಾಗೋದು ನಾವು? ಏನ್ರಿ ನಿಮ್ ಕೈ ಒಂಥರ ಇದೆ. ಕೈ ಹೇಗತ್ತೆ ಕಣೆ. ಏನಾಯ್ತೆ? ಇಲ್ಲಿ ಜನ ಬಂದಿತ್ತ? ಅಯ್ಯೋ ಬಾಬಾ ಈ ರೂಮಲ್ಲಿ ಇರೋದು ಬೇಡಪ್ಪ. ಬಾಬಾ ಬಾಬಾ ಅಮ್ಮ ನನ್ ಮಗನ ಏನು ಮಾಡ್ಬಿಡಮ್ಮ. ಏನಾಗ್ತಿದ್ಯೋ ಮಗನೇ? ಐಶು ದನ ಎದ್ನಾ? ದನ ಎದ್ದು ಸ್ಥಾನಕ್ಕೆ ಹೋದ. ಅಯ್ಯೋ ನನಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ, ಮೊದಲು ಟಿಫನ್ ಕೊಡು. ಅಯ್ಯೋ ಚಿರ್ಲಿ ಹಾಕಿ ಇಡ್ಲೆ ಮಾಡಿದ್ಯಲ್ಲಮ್ಮ. ಅಯ್ಯಯ್ಯೋ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆಯಲ್ಲ. ನೀರಾದ್ರೂ ಮೊದಲು ಕುಡಿತೀನಿ. ಇಲ್ಲಿ ಬಿದ್ದು ನೀರು ಕುಡಿದು ಬಿಟ್ಟಿದೀವಲ್ಲ. ಆ ಜವ್ವ ಕುಡಿಯಕ್ಕೂ ಬಿಡಲ್ಲ, ತಿನ್ನಕ್ಕೂ ಬಿಡಲ್ವೇ? ನಮ್ ಸೊಸೆಗ್ ನಾವ್ ಈ ರೀತಿ ತೊಂದ್ರೆ ಕೊಟ್ವಲ್ವಾ? ಅವಳು ಜವ್ವಾಗಿ ನಮ್ಮನ್ನ ಸೇರ್ತಿಸ್ಕೊತಿದ್ದಾಳೆ. ಅಣ್ಣೇ ಅಣ್ಣೇ ಭಯಪಡಬೇಡ. ಆ ಪಿಸಾಸಿನ ಹಿಡಿಲಿಕ್ಕೆ ಕೊಳ್ಳೆಗಾಲದ ಮಂತ್ರವಾದಿನ ಬರಕ್ಕೆ ಇದ್ದೀನಿ. ಯಾವಾಗ ಬರ್ತಾನೆ? ನಾಳೆ ರಾತ್ರಿ. ಎಲ್ಲಿ ಹೋದ ಇವನು? ಗಂಟೆ 11:30 ಆಯ್ತು. ಮೊದಲೇ ಅದೇವ್ವ ಯಾವ ಟೈಮಿಗೆ ಬಂದು ಏನ್ ಮಾಡುತ್ತೋ ಅಂತ ಜೀವ ಬಿಗಿ ಹಿಡಿದು ಕೂತ್ಕೊಂಡಿದೀವಿ. ಅವನು ಕೋವಿಂದ್ ಮನೆಗೆ ಹೋಗಿರಬೇಕು. ಬರ್ಲಿ, ಅವನ್ನ ವಿಚಾರಿಸ್ಕೋತೀನಿ. ಯಾಕೋ ಲೇಟು? ಗೋವಿಂದನ ಹತ್ರ ಹೋಗಿದ್ದೇನೋ? ಹೌದಪ್ಪ, ನಿಮಗ್ ಹೇಗೆ ಗೊತ್ತಾಯ್ತಪ್ಪ? ಈ ನಿನ್ ದ್ರಾವ್ಯ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವಾ? ಯಾಕೋ ಹೋಗಿದ್ದೆ ಅಲ್ಲಿಗೆ? ಅಪ್ಪ ಅವ್ರಿಗೆ ಸಮಾಧಾನ ಹೇಳ್ಬಾರಕ್ ಹೋಗಿದ್ದೆಪ್ಪ. ನಾವಿಲ್ಲಿ ಊಟ ತಿಂಡಿ ಇಲ್ಲದೆ ಬಿದ್ದು ನರಳ್ತಾ ಇದೀವಿ. ನಮ್ ಕಡೆ ಗಮನ ಕೊಡೋದು ಬಿಟ್ಟು ಅವ್ರಿಗೆ ಸಮಾಧಾನ ಹೇಳಕ್ ಹೋಗಿದಾನಂತೆ. ಹೋಗ್ತೇನೋ ನೀವು ಹೋಗ್ತೀಯಾ? ಏಯ್ ಏನೋ ಹಾಗೆ ನೋಡ್ತಿದ್ಯಾ? ನನ್ನನ್ನ ಲೇ ಅಂತೀಯೇನೋ? ಹೌದು, ಲೇ ಅಂತೀನಿ, ಹೋಗೋ ಬಾರು ಅಂತೀನಿ, ಏನ್ ಬೇಕಾದ್ರೂ ಅಂತೀನಿ. ಏನೀಗ ನಾನ್ ದನ ಅಲ್ವೋ?
ಲಕ್ಷ್ಮಿ ನನ್ ಗಂಡನ ಮೇಲೆ ಕೈ ಮಾಡೋದು ಬೆಳೆದ್ಬಿಟ್ಟೇನು ನಿನ್ನ ಏನ್ರಿ ನಡ್ಕ ಬಂದ್ಬಿಟ್ಟ ಈ ನಡ್ಕ ನನಗ್ ವಿಷ ಕೊಟ್ಟಾಗಿರ್ಲಿಲ್ವಾ ಮುಖಕ್ಕೊಂದು ಬೀಸೆ ಬೀಸ್ತೀಯೋ ಇಲ್ಲೋ ನಿನ್ ರಕ್ತ ಕುಡಿಲೋ ಅಂದಾಳು ಒತೆ ತಿನ್ಕೊಂಡು ನಿಂತಿದ್ಯಲ್ಲೇ ಇಕ್ಕಿ ಐಶುಗೊಂದು ಪೊನ್ನಿ ಅವ್ರಿಬ್ಬರಿಗೂ ಒಂದೊಂದು ಭಾಷೆ ಮುಖ್ಯನ ಏನ್ ಹುಡುಗಿ ಹತ್ರ ಒದೆ ತಿನ್ಕೊಂಡು ನಿಂತಿದ್ದೀರಾ ಬೀಸ್ರೆ ಅವಳಿಗೆ ನಿಲ್ಸಿದ್ ಹೇಳೋವರೆಗೂ ಒಬ್ರಿಗೊಬ್ರು ಬೀಸ್ತಾನೆ ಇರ್ಬೇಕು ಇಲ್ದಿದ್ರೆ ನೀವೆಲ್ರೂ ಖಲಾಸ್ ರೆಡಿ ಜೂಟ್ ನಾನ್ ನಿಲ್ಸುತ್ತ ಹೇಳಿಲ್ಲ ಎಲ್ರು ಅವ್ರ ರೂಮ್ ಹೋಗಿ ಬಿದ್ಕೊಳ್ಳಿ ಸತ್ ಮಾಡಿದ್ರೆ ಸ್ಮಶಾನ ಕಳಿಸ್ತೀನಿ ಓಂ ಕ್ರೀಂ ಹೀಂ ರೀಂ ಫಟ್ ಓಂ ದಂಕಿಣಿ ರಾಗಿಣಿ ಶಂಕಿಣಿ ರುಂಡಮಾಲಿನಿ ಓಂ ದಾಕಿಣಿ ಆವಯಾಮಿ ಓ ಫಟ್ ಈ ಕೊಳ್ಳೆಗಾಲದ ಕೋದನಿಗೆ ಮೊಸಂಬಿ ಹಣ್ಣಿಂದ ಹೊಡಿತೇನೆ ಏ ಮೋಹಿನಿ ನಿನ್ನ ಸುಮ್ಮನೆ ಆಗ್ಬಿಡುದಿಲ್ವೇ ಭೂಗತ ಮಾಡ್ಬಿಡ್ತೀನಿ ಓ ಫಟ್ ಈ ಕೊಳ್ಳೆಗಾಲದ ಕೋದಣ್ಣಿಗೆ ಕೋತಿಟ್ಟಬಿಟ್ಟು ಹಣ್ಣು ಹೊಡಿತೇನೆ ಓ ಈ ಕೋದಣ್ಣಿಗೆ ಕೋತು ಬಟ್ಟೆ ಹೊಡಿತೇನೆ ಓಂ ಶಾಕಿಣಿ ದಂಕಿಣಿ ಲಂಕಿಣಿ ಓ ಫಟ್ ಈ ಕೋದಣ್ಣಿಗೆ ಸಗಣಿದ ಹೊಡಿತೇನೆ ಎಲ್ಲಿದ್ಯಾ ಎಲ್ಲಿದ್ಯಾ ಮೋಹಿನಿ ಹೊರಗ್ ಬಾ ಎಲ್ಲಿ ಬಟ್ಟಿಟ್ ಮಾಡಿದ್ಯಾ ತಾಕತ್ತಿದೆ ಹೊರಗ್ ಬಾ ಓ ಇಲ್ಲಿದ್ಯಾ ನೀನು ಯಾರು ನೀನು ನಿಮ್ಮವ್ವ ಈ ಕೊಳ್ಳೆಗಾಲದ ಕೋದನಿಗೆ ಕಟ್ಟಿಂಗ ಓ ನನ್ನ ಬಿಟ್ಬಿಡು ಹಾಗಬಾ ದಾರಿಗೆ ನಿನ್ನ ಹುಣಸೆ ಮರದ ಮೇಲೆ ಕೂಡಿಸಲ ನೀರಿನ ಮೇಲೆ ಕೂಡಿಸಲ ಇಲ್ಲ ನಿನ್ನ ಮಂಡಲಿ ಹೋಗಿಲ್ಲ ಇನ್ನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿಂತ್ಕೊಳಕ್ ಆಗ್ಬಾರ್ದು ಹಾಗೆ ಒತ್ ಕಳಿಸ್ತೀನಿ ನಿನ್ನ ನನಗೆ ಕಮಾಂಡ ನಿನ್ನ ರಿಮಾಂಡ್ ಹತ್ತಲಿಲ್ಲ ಅಂದ್ರೆ ನನ್ನ ಹೆಸರು ಕೊಳ್ಳೆಗಾಲದ ಕೋದನ್ನೇ ಅಲ್ಲ ಕೋದಂಡ ಅದ್ರ ಕೋಡಂಗಿ ಅಂತ ಇತ್ತು ನನಗೆ ಉತ್ತರ ಕೊಡ್ತೇನೆ ಓಂ ಶಾಕಿಣಿ ಡಾಕಿಣಿ ಮೋಹಿನಿ ನಿನಗಿಕ್ತೀನಿ
ಓಡ್ತೀರ ಏ ಅಂಡಾನು ಕೊಳ್ಳೆ ಕಾಲದ ಕೋಡಗಿನ್ ಕರೆಸ್ತೇನೆ ನಡಿಯೇ ನೀವಿಬ್ಬರು ಸಿದ್ಧಿ ಮಾಡ್ಬಿಡ್ತೀರಿ ಇವತ್ತು ನೀವಿಬ್ರು ಎಲ್ಲಿ ಬಚ್ಚಿಟ್ಕೊಂಡಿದ್ದೀರಾ ಹೊರಗೆ ಬನ್ನಿ ಹಿಂದೆ ಹೋದ್ರೆ ನಿಮ್ಮ ರಕ್ತ ಕುಡಿದ್ಬಿಡ್ತೀರಿ ಬಂದ್ವಿ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತೀರಾ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ನಿಮ್ ಹೆಣ್ಣುಗಳ ಮಾತ್ರ ಹೋಗ್ಬೇಕು ನನ್ಗೆ ಎಷ್ಟೆಲ್ಲ ಹಿಂಸೆ ಕೊಟ್ರಿ ಅಲ್ಲ ನಿಮ್ಮನ್ನ ಬೇಡಮ್ಮ ನಮ್ಮನೇನು ಮಾಡ್ಬೇಡಮ್ಮ ನಿಮ್ಮನ್ನು ತಪ್ಪಿಸ್ಕೊಳಕ್ಕಾಗಲ್ಲ ಇದೇ ನಿಮ್ಮ ಕೊನೆ ರಾತ್ರಿ ನಾಳೆ ದಟ್ಟವಾದ ಅಮಾವಾಸ್ಯೆ ಎಲ್ಲರೂ ಮುಗಿಸ್ಬಿಡ್ತೀನಿ ನಮ್ಮನೇನು ಮಾಡ್ಬೇಡಮ್ಮ ಬೇಡಮ್ಮ ಗೋವಿಂದ 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 ಮುಂದಕ್ಕೆ ಹೋಗ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಬಂದ್ಬಿಡ್ತಾವ ಭಿಕ್ಷೆಗೆ ನಾವು ಭಿಕ್ಷುಕರಲ್ಲ ಗೋವಿಂದ ರಾಜವಂಶದ ಪರಂದಾಮಯ್ಯ ಓ ನೀವಾ ಒಳಗ್ ಬನ್ನಿ ಬಾಗಿಲು ಲಾಕ್ ಮಾಡಿಲ್ಲ ಗೋವಿಂದ ಏನಿದಲ್ಲ ಏನಾಯ್ತು ನೀನೇ ನಮ್ ಜೀವ ಕಾಪಾಡ್ಬೇಕು ಯಾಕೆ ನಿನ್ ತಂಗಿ ದೆವ್ವಾಗ ಬಂದು ನಮಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ ಅವ್ರು ಬದುಕಿದ್ರೆ ನೀವು ಚಿತ್ರಾಂಶ ಕೊಡ್ಲಿಲ್ವಾ ಇವತ್ ದೇವ ಬಂದು ಚಿತ್ರಾಂಶ ಕೊಡ್ತಾಳೆ ಅನುಭವಿಸಿ ಹೋಗೆ ಅಮ್ಮ ನಾ ಮಾಡಿದ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಟ್ಟು ನಮ್ಮನ್ನ ಕಾಪಾಡಿ ಅಮ್ಮ ಕಾಪಾಡಿ ಹೇಳಿ ಏ ಗೋವಿಂದ ಅವ್ರು ಹೇಳೋದನ್ನ ಕೇಳೋ ಅವ್ರು ಹೇಳೋದು ಬೇಡ ನಾನು ಕೇಳೋದು ಬೇಡ ಅವ್ರು ಮಾಡಿದ್ದನ್ನ ಅವ್ರು ಅನುಭವಿಸ್ರಿ ನಮ್ಮ ಹಣೆ ಬರ ಹಾಗಿತ್ತು ಹಾಗಾಯ್ತು ಇವ್ರಿಗಲ್ದಿದ್ರು ನಮ್ಮ ಅಳಿಯನ್ನ ಮುಖ ನೋಡ್ಕೊಂಡಾದ್ರು ಅವ್ರು ಹೇಳೋದನ್ನ ಕೇಳೋ ಸರಿ ಆಯ್ತು ಹೇಳಿ ನೆನ್ನೆ ರಾತ್ರಿ ದೆವ್ವ ಅಲ್ಲಲ್ಲ ನಿನ್ ತಂಗಿ ಬಂದು ಇವತ್ತು ಅಮಾವಾಸ್ಯೆ ನಿಮ್ಮನ್ನೆಲ್ಲ ಮುಗಿಸ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ಟು ಹೋಗಿದ್ದಾಳೆ ಅದಕ್ಕೆ ನಾನೇನ್ ಮಾಡ್ಲಿ ನೀನ್ ಬಂದು ಅವಳ ಹತ್ರ ಮಾತಾಡಿದ್ರೆ ನಾನ್ ಬರಲ್ಲಪ್ಪ ನಾನು ಬಹಳ ಭಯ ಮದುವೆ ಮಾಡ್ತೀನಿ ನಾನು ಅಂತ ನಿಮ್ ಜೊತೆ ನಾನನ್ನ ಮುಗಿಸ್ಬಿಟ್ರೆ ಎಷ್ಟೇ ಆಗ್ಲಿ ನೀನ್ ಅವಳಿಗೆ ಅಣ್ಣ ಅಲ್ವಾ ನಿನಗೇನು ಮಾಡಲ್ಲ ನೀನ್ ಬಂದ್ ಮಾತಾಡಿ ನಮ್ಮನ್ನ ಕಾಪಾಡು ಗೋವಿಂದ ಸರಿ ಎಷ್ಟೊತ್ತಿ ಬರ್ತಾಳೆ ನನ್ ತಂಗಿ ಮಧ್ಯರಾತ್ರಿ 12 ಗಂಟೆಗೆ ರಶ್ಮಿ ಹೇಗಿದ್ಯಾ ಅಣ್ಣ ನಾನ್ ಚೆನ್ನಾಗಿದ್ದೇನಮ್ಮ ನೀನ್ ಹೇಗಿದ್ಯಮ್ಮ ದೇವ್ಗಳ ಜೊತೆ ಸಂತೋಷವಾಗಿದ್ದೀವಿ ಅಣ್ಣ ರಶ್ಮಿ ಅಣ್ಣ ನೀನ್ ಯಾಕಂಡ ಇಲ್ಲಿಗೆ ಬಂದೆ ಓ ಇವ್ರಣ್ಣ ಎತ್ಕೊಂಡು ಹೋಗಕ್ ಬಂದ ಇಲ್ಲಮ್ಮ ಇವ್ರನ್ನ ಕಾಪಾಡೋದಕ್ಕೆ ಏನು ಕಾಪಾಡಕ್ ಬಂದ್ಯಾ ನೀನು ಇವ್ರ ಜೊತೆ ಸೇರ್ಕೊಂಡ್ಬಿಟ್ಯಾ ಇಲ್ಲಮ್ಮ ನಾನ್ ಬಂದಿರೋದು ಇವ್ರಿಗೋಸ್ಕರ ಅಲ್ಲ ಈ ದನನಿಗೋಸ್ಕರ ನೋಡಮ್ಮ ನಿನ್ನ ಕಳ್ಕೊಂಡ್ ದಿನದಿಂದ ಇವನ್ ಹೇಗಾಗೋಗ್ಬಿಟ್ಟಿದಾನಂತ ಇನ್ನು ನೀನು ಇವನ್ ತಂದೆ ತಾಯಿನ ಕಿತ್ಕೊಂಡ್ಬಿಟ್ರೆ ಈ ಕೆಟ್ಟ ಪ್ರಪಂಚದಲ್ಲಿ ಅಮಾಯಕನ ಪರಿಸ್ಥಿತಿ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಮ್ಮ ಹೌದಣ್ಣ ನೆನ್ಸ್ಕೊಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಆದ್ರೆ ಇವ್ರು ಕೊಲ್ಲಿಲ್ಲ ಅಂದ್ರೆ ನನ್ನ ಆತ್ಮಶಾಂತಿ ಸಿಗಲ್ಲಣ್ಣ ಬೇಡಮ್ಮ ನಿನ್ನ ಆತ್ಮಕ್ಕೆ ಶಾಂತಿ ಸಿಗೋ ಬೇರೆ ಯಾವ್ದಾರ ದಾರಿ ಇದ್ರೆ ಹೇಳಮ್ಮ ಖಂಡಿತ ನೆರವೇರಿಸ್ತೀನಿ ಹಾಗಾದ್ರೆ ಮಡಿಕೇರಿಲಿ ಹೋಗ್ತೀರ ನನ್ನ ತಂಗಿನ ನನ್ ಗಂಡು ಕೊಟ್ಟು ಮದ್ವೆ ಮಾಡ್ಬೇಕು ನಾನು ಈಗಲೇ ನಿನ್ನನ್ನು ಕಳ್ಕೊಂಡಿದ್ರಿ ಇನ್ನು ಅವಳನ್ನು ಕಳ್ಕೊಳ್ಳೋದು ತಯಾರಿಲ್ಲಮ್ಮ ಹಾಗಾದ್ರೆ ಇವ್ರನ್ನ ಬಿಡೋದಕ್ಕೆ ನಾನು ತಯಾರಾಗಿಲ್ಲ ನಿನಗೆ ಇನ್ನೊಬ್ಳು ತಂಗಿ ಇದ್ದಾಳ ಹೌದು ಸುಷ್ಮಾ ಅಂತ ರಶ್ಮಿನೋ ಅವಳು ಅವಳಿ ಜವಳಿ ಮಡಿಕೇರಿಯಲ್ಲಿ ಓದ್ತಿದ್ದಾಳೆ ಅವಳನ್ನ ನನ್ನ ಮನೆ ಸೊಸೆ ಮಾಡ್ಕೋತೀನಿ ಒಪ್ಕೊಳಪ್ಪ ನೋ 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 ಅಯ್ಯೋ ಹಾಗೆಲ್ಲ ಹೇಳ್ಬೇಡಪ್ಪ ಇದು ನಿನ್ ಕೈಯಲ್ಲ ಕಾಲು ಅಂತ ತಿಳ್ಕೊ ಒಪ್ಕೊಳಪ್ಪ ಒಪ್ಕೋ ಸರಿ ಸರಿ ಆದ್ರೆ ನೀವು ಅವಳಿಗೂ ತೊಂದರೆ ಕೊಟ್ರೆ ನಾ ಸಾಯಿಸ್ಬಿಡ್ತೀನಿ ಇವ್ರನ್ನ ಹಾಗೆ ಮಾಡೋದಮ್ಮ ನನ್ ತಂಗಿ ಮನೆಗ್ ಬಂದ್ರು ನಾನ್ ಈ ಮನೆ ಸುತ್ತಾನೇ ಸುತ್ತಾ ಇರ್ತೀನಿ ದಿನ ಬಂದ್ ಪರೀಕ್ಷೆ ಮಾಡ್ತೀನಿ ಅವ್ರಿಗೊಂದಿರ್ಬೇಕು ಕಚ್ಚಿದ್ರು ಇವೆಲ್ಲ ಕಲ ನೀನೇ ರಕ್ಷಣೆ ಕೊಡ್ತೀನಿ ಅಂದ್ಮೇಲೆ ಇನ್ನೇನಮ್ಮ ಭಯ ಹ್ಞೂ ನಡೀಲಿ ಮದ್ವೆ
ಏನ್ ಒಂಥರ ನೋಡ್ತಾ ಇದೀರಲ್ಲ? ಏನಿಲ್ಲ, ಹುಡುಗಿಗೆ ಹೊಟ್ಟೆ ಮುಂದಕ್ಕೆ ಬಂದಿದೆಯಲ್ಲ, ಬರೋದ್ ಸಹಜ ತಾನೆ? ಅಲ್ಲ, ಚೆನ್ನಾಗಿ ತಿಂದುಂಡು ಬೆಳೆದ್ರೆ ಬರೋದ್ ಸಹಜ ತಾನೆ ಅಂತಂದೆ. ಆದ್ರೂ ನಿಮಗೆ ದೊಡ್ಡ ಹೊಟ್ಟೆ ಬಂದಿದೆ, ನಿಮ್ಗೆ ಎಷ್ಟು ತಿಂಗಳು? ಅದು ಸರಿ, ಅದು ಸರಿ. ಹಾಗೆ ಹಾಗೆ ನಡಿಯೇ ನಡಿ. ಏನ್ರಿ ಎಷ್ಟು ಸಲ ಹಾಲು ಕೊಡ್ಸೋದು ನಿಮ್ಗೆ? ಇವತ್ತು ನೀನ್ ನನ್ಗೆ ಹಾಲು ಕುಡ್ಸೋದ್ ಬೇಡ, ನಾವಿಬ್ರು ಸೇರಿ ಒಟ್ಟಿಗೆ ಹಾಲು ಕುಡಿಯೋಣ. ಯಾಕ್ರಿ ಒಳ್ಳೆ ಕಳ್ಳನ್ ತರ ಬೀಗ ಹಾಕ್ಬಿಟ್ ಬಂದ್ರಿ? ನನಗೆ ಯಾಕೋ ಇವಳ ಮೇಲೆ ಅನುಮಾನ ಕಣೆ. ಇವಳ ಹೊಟ್ಟೆನೂ ಸ್ವಲ್ಪ ಮುಂದಕ್ಕೆ ಬಂದಿದೆ. ಲಕ್ಷ್ಮಿ ಸಾಯುವಾಗ ಗರ್ಭಿಣಿ ಆಗಿದ್ಲಲ್ವಾ, ಅವಳೇ ಸತ್ತಂತೆ ನಾಟಕ ಆಡಿ ಈ ದೆವ್ವದ ನಾಟಕನೂ ಆಡ್ತಾ ಇದ್ದಾಳ ಅಂತ. ಲೇ, ಒಂದ್ ವೇಳೆ ಲಕ್ಷ್ಮಿ ನಿಜವಾಗೂ ಸತ್ತು ದೆವ್ವ ಆಗಿದ್ರೆ ತಂಗಿ ಸಂತೋಷ ನೋಡಕ್ ಬಂದೆ ಬರ್ತಾಳೆ. ಇಲ್ಲ, ಒಂದ್ ವೇಳೆ ಲಕ್ಷ್ಮಿನೇ ಈ ರೀತಿ ನಾಟಕ ಆಡ್ತಾ ಇದ್ರೆ ನಮ್ ಕೈ ಸಿಗಾಕೊಂಡ್ಬಿಡ್ತಾಳೆ. ಯಾಕೆಂದ್ರೆ ನೀನು ಬೀಗ ಹಾಕಿ ಬಂದಿದ್ದೀನಿ, ಈಚೆಗೆ ಬರೋಕ್ ಸಾಧ್ಯನೇ ಇಲ್ಲ. ಲಕ್ಷ್ಮಿನೇ ಏನಾದ್ರೂ ಈ ರೀತಿ ನಾಟಕ ಆಡ್ತಾ ಇದ್ರೆ ಅವಳನ್ನ ಸುಮ್ಮನೆ ಬಿಡೋದಿಲ್ಲ. ಹೋದ್ ಸಾರಿ ಯಾರಿಗೂ ಗೊತ್ತಾಗದ ಹಾಗೆ ವಿಷ ಹಾಕಿದ್ದೆ, ಈ ಸಾರಿ ಅವಳನ್ನ ಸೀಮೆಣ್ಣೆ ಹಾಕಿ ಸುಟ್ಟು ಹಾಕಿಬಿಡ್ತೀನಿ. ಹೌದೇ, ನಿಜವಾದ ದೆವ್ವನೇ. ನನ್ನನ್ನೇ ಟೆಸ್ಟ್ ಮಾಡೋ ಧೈರ್ಯ ಪಂಚನ ನಿನ್ಗೆ? ನಿನ್ನೆ ದೆಪ್ಪಾಗತ್ತೆ ಗೊತ್ತಾಗತ್ತೆ ನಾನು ನಿಜವಾದ ದೆವ್ವನ ಅಲ್ವಾ ಅಂತ. ತಪ್ಪಾಯ್ತು, ಕ್ಷಮಿಸ್ಬಿಡಮ್ಮ, ನಮ್ಮನ್ನೇನು ಮಾಡ್ಬೇಡಮ್ಮ. ಸೀಮೆಣ್ಣೆ ಸುಡ್ತೀಯ ನನ್ನ ತಂಗಿನ? ಇಲ್ಲ ಇಲ್ಲ, ನಿನ್ನ ನಂಬಕ್ಕಾಗಲ್ಲ. ಮುಖ್ಯ ಬೇಕಾದಿಲ್ಲ ಇರ್ಲಿ, ನೀನು ಸಾಯ್ಬಿಡ್ತೀನಿ. ಅಯ್ಯ ಬೇಡಮ್ಮ, ನನಗಿರೋದು ಒಂದೇ ಜೀವ. ನಿಟ್ಟೋಗೆಲ್ಲ 10 ಜೀವ ಇರುತ್ತೇನೋ? ಇಲ್ಲ ಇಲ್ಲ. ಹಾಗಾದ್ರೆ ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹ ಇಟ್ಟಿದ್ದೀನಿ, ಅದ್ರ ಮೇಲೆ ಪ್ರಮಾಣ ಮಾಡಿ ಹೇಳು ನಿನ್ ಸೊಸೆಗೆ ಏನು ಮಾಡಲ್ಲ ಅಂತ. ತಗೊಳ್ಳೆ. ನಮ್ಮ ಸೊಸೆಗೆ ನಾವು ಕಿಂಚಿತ್ತು ನೋವು ಕೊಡೋದಿಲ್ಲ. ಈ ಚಾಮುಂಡೇಶ್ವರಿ ಮೇಲೆ ಆಳೆ. ಈಗ ನೀವು ನಿನ್ನೆ ಪ್ರಮಾಣ ಮಾಡ್ಕೊಳ್ಳಿ. ನಮ್ಮ ಸೊಸೆಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ. ಇದು ನನ್ನ ಮೇಲೆ ಆಣೆ, ನನ್ನ ಹೆಂಡತಿ ಮೇಲೆ ಆಣೆ, ನನ್ನ ಮಗನ ಮೇಲೆ ಆಣೆ. ಬಿಟ್ಕೊಳ್ಳಿ, ನಾನು ನಿಮ್ಮ ಮನೇಲಿ ಕಾಯ್ತಾನೇ ಇರ್ತೀನಿ. ಎಲ್ಲಿವರೆಗೂ ಕಾಯ್ತಿರ್ತೀಯಾ? ಹಿತಾಯ ತನಕ ಬಿಟ್ಕೊಳ್ಳಿ. ಬಾರೆ, ಬೇಡ. ಆಶ್ಚರ್ಯನಾ ಈ ದೆವ್ವದ ಕತೆ ಹೇಗೆಲ್ಲ ನಡೀತು ಅಂತ? ಇವರಿಂದ ನನ್ನ ತಂಗಿ ತೊಂದರೆ ಆಗುತ್ತೆ ಅಂತ ಮೊದಲೇ ಅನುಮಾನ ಇದ್ದಿತ್ತು ನನಗೆ. ಅದಕ್ಕೆ ಅವಳು ಜಾಗೃತ ಆಗಿರಕ್ಕೆ ಹೇಳಿದ್ದೆ. ಆ ದಿನ ಅವ್ರು ಹಾಲಲ್ಲಿ ವಿಷ ಬರ್ಸೋದನ್ನ ಅವಳು ನೋಡಿದ್ಲು, ನನಗೆ ಫೋನ್ ಮಾಡಿ ತಿಳಿಸಿದ್ಲು. ಕುಂಕುಮದಿಂದ ರಕ್ತ ತಯಾರು ಮಾಡು ಅಂತ ಹೇಳಿದೆ. ಅದನ್ನು ಬಾಯಿಗೆ ಹಚ್ಕೊಂಡು ಸತ್ತಂತೆ ನಾಟಕ ಆಡಿದ್ದನ್ನ ಈ ಬಕ್ರಗಳ ನಂಬಿದ್ರು. ಸ್ಮಶಾನದ ಸುರಂಗ ತೋಡಿ ಅದ್ರ ಮೇಲೆ ಚಿತೆ ತಯಾರು ಮಾಡಿದ್ವಿ. ಲಕ್ಷ್ಮಿ ಸುರಂಗದ ಒಳಗಡೆಯಿಂದ ಬಂದು ನಾವು ತಯಾರು ಮಾಡಿದ ಚಿತೆ ಕೆಳಗಡೆ ನಿಂತು. ಬಟ್ಟೆ ತೆರೆದಾಗ ಅವಳಿದ್ಲು. ಬಟ್ಟೆ ಮುಚ್ಚಿದ್ಕೊಂಡು ಕೆಳಗಿಳಿದು ಮತ್ತೆ ಸುರಂಗದ ಮೂಲಕ ಹೊರಗಡೆ ಬಂದ್ಲು. ಚಿತೆ ಬೆಂಕಿ ನೋಡಿ ಅವಳು ಸುಟ್ಟೋದ್ಲು ಅಂತ ಇವರೆಲ್ಲ ನಂಬಿದ್ರು. ದೆವ್ವ ಅಂದ್ರೇನೆ ಹೆದರೋ ಇವರಿಗೆ ದೆವ್ವದ ವಾತಾವರಣ ಸೃಷ್ಟಿ ಮಾಡಿದ್ವಿ. ಸಾಂಬ್ರಾಣಿ ಹೊಗೆ ಹಾಕಿದ್ವಿ, ಫ್ಯಾನ್ ಗಾಳಿಯಲ್ಲಿ ತರಗಲೆ ಬಿಟ್ವಿ, ರಶ್ಮಿಗೆ ದನಂಗೆ ದೆವ್ವದ ಮೇಕಪ್ ಮಾಡಿದ್ವಿ, ಟೇಪ್ ರೆಕಾರ್ಡ್ನಿಂದ ದೆವ್ವದ ಶಬ್ದ ಬರೆಸಿದ್ವಿ. ರಾತ್ರಿ ಹೊತ್ತು ದನ ರಶ್ಮಿನ ಮನವೊಳಗೆ ಬಿಡ್ತಿದ್ದ. ಈ ರೀತಿ ದೆವ್ವದ ನಾಟಕ ಆಡಿ ಇವ್ರಿಗೆ ಪರ್ಮನೆಂಟ್ ದೆವ್ವದ ಭಯ ಇಟ್ಟಿದ್ದೀವಿ. ಇಂಥವ್ರೆಲ್ಲ ದೇವ್ರಿಗೆ ಹೆದರಲ್ಲ ರೀ, ದೆವ್ವಕ್ಕೆ ಮಾತ್ರ ಹೆದರ್ತಾರೆ. ಅದಕ್ಕೋಸ್ಕರ ನಾ ದೆವ್ವದ ಭಯ ಇಟ್ಟಿದ್ದು. ನಿಮಗೂ ಯಾವ್ಯಾವ ರೀತಿ ಭಯ ಇಡ್ಬೇಕು ಅನ್ಸುತ್ತೋ ಆಯಾ ರೀತಿ ಭಯ ಇಡಿ. ಆದ್ರೆ ಮಾತ್ರ ವರದಕ್ಷಿಣೆ ಕೊಡಬೇಡಿ ಹಾಗೂ ತಗೋಬೇಡಿ. ತಕೊಂಡಿದ್ದೇನಾದ್ರು ನಂಗೆ ಗೊತ್ತಾಯ್ತೋ